Hey guys, welcome back to my channel Spurti Vlogs. ಗೈಸ್ ನನಗೆ ಕಾಲೇಜ್ ಈಗ ಹಾಲಿಡೇಸ್ ಇದೆ ಅಲ್ಲ, ಸೊ ಅದಕ್ಕೆ ನಾನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ರೊಟೀನ್ ವ್ಲಾಗ್ನ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾನು ಫಸ್ಟ್ ಪ್ರಾಡಕ್ಟ್ ತೋರಿಸ್ತಿರೋದು ಇದು ಬೋತ್ ಮೆನ್ ಆ್ಯಂಡ್ ವಿಮೆನ್ಗೆ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ದಿಸ್ ಇಸ್ ಅಗ್ಯಾರೋಸ್ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್. ಸೊ ದಿಸ್ ಇಸ್ ಎಸ್ಪೆಷಲಿ ಮೇಡ್ ಫಾರ್ ಅಡಲ್ಟ್. ಸೊ ಇದರಲ್ಲಿ 5 ಮೋಡ್ಸ್ ಇರುತ್ತೆ, 5 ಬ್ರಷಸ್ ಇರುತ್ತೆ, ಮತ್ತು ಒಂದು ಡೆಂಟಲ್ ಹೆಡ್ ಇರುತ್ತೆ, ಆ್ಯಂಡ್ ಕ್ಯಾರಿ ಕೇಸ್ ಆ್ಯಂಡ್ ರೀಚಾರ್ಜಬಲ್ ಕೂಡ ಇರುತ್ತೆ. ಆ್ಯಂಡ್ ಈ ಪವರ್ ಟೂತ್ ಬ್ರಷ್ ಅಲ್ಲಿ 4 hours ಚಾರ್ಜ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಆ್ಯಂಡ್ ನೀವು 25 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಬ್ರಷ್ನ ನಾನು ಬ್ಲ್ಯಾಕ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯು ಕೆನ್ ಸಿ ನಾನು ಎಲ್ಲ ಮೋಡ್ಸ್ನ ಆಪರೇಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅಮೌಂಟ್ ಆಫ್ ಪೇಸ್ನ ಹಾಕಿಬಿಟ್ಟು ನೀವು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಭಯ ಆಗ್ತಿರುತ್ತೆ, ಸ್ವಲ್ಪ ನಮಗೆ ನರ್ವಸ್ ಅಂತ ಫೀಲ್ ಆಗುತ್ತೆ. ಬಟ್ ನಾವು ಅದಕ್ಕೆ ಯೂಸ್ ಆದಮೇಲೆ ತುಂಬ ಕನ್ವೀನಿಯಂಟಾಗಿ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ಆಗಿರೋದ್ರಿಂದ ನೀವು ಜಸ್ಟ್ ಅದ್ರ ಮೇಲೆ ಹಿಡ್ಕೊಂಡ್ರೆ ಸಾಕು, ಅದಾಗದೇ ಮೂವ್ಮೆಂಟ್ ಆಗಿ ಬ್ರಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯು ಡು ನಾಟ್ ಹ್ಯಾವ್ ಟು ಮೂವ್ ದ ಬ್ರಷ್ ಟ್ರೂ ಆ್ಯಂಡ್ ಫ್ರೋ. ಕಾಸ್ಮೆಟ್ ಪ್ಲಸ್ ಸ್ಟ್ರೋಕ್ಸ್ ಏನಿದೆ ಅದೇ ಬ್ರಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯು ನೀಡ್ ನಾಟ್ ಹ್ಯಾವ್ ಟು ಮೂವ್ ಯುವರ್ ಹ್ಯಾಂಡ್. ನೀವು ಕೂಡ ಈ ಅಮೇಝಿಂಗ್ ಪ್ರಾಡಕ್ಟ್ನ ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡಿ. ಸೊ ಇವನ್ ಇಫ್ ಯು ಆರ್ ಅಟ್ ಹೋಮ್ ಯೂಸ್ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತೀನಿ ಯಾವಾಗಾದರೂ ಲೈಕ್ ಫೇಸ್ ವಾಶ್ ಎಲ್ಲ ಮಾಡಿದ ತಕ್ಷಣ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಬಟ್ ನಾನು ಮನೇಲಿ ಇದ್ದೀನಿ ಅಂತಂದರೆ ಕಂಪಲ್ಸರಿ ಒನ್ ಟೈಮ್ ಆದರೂ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ, ಮಾಡ್ತೀನಿ. ಈ ರೀಸನ್ಸ್ಗೆ ನಾನು ವಾಯ್ಸ್ ಓವರ್ನ ಕೊಡೋದು, ಇಲ್ಲಾಂದರೆ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ. ರಿಯಲ್ ವಾಯ್ಸೇ ಚೆನ್ನಾಗಿರೋದು, ವಾಯ್ಸ್ ಓವರ್ ಒಂಚೂರು ಚೆನ್ನಾಗಿರೋದು. ಇದಾದಮೇಲೆ ಅಷ್ಟೇ, ನಾನು ಇನ್ನೇನು ಹಾಕಲ್ಲ. ನಾನು ಬೇಕಾದ್ರೆ ಮಾಯ್ಶ್ಚರೈಸರ್ ಹಾಕ್ಬೋದು, ಇಲ್ಲ ಏನಾದರೂ ಹಾಕೋಬೋದು. ನಾನು ಹಾಕಲ್ಲ, ಬಿಕಾಸ್ ನನಗೇನು ಎಷ್ಟೊಂದೆಲ್ಲ ಹಾಕೊಂಡು ಮನೇಲಿ ಇರೋಕ್ಕೆ ಇಷ್ಟ ಆಗಲ್ಲ. ನೋ ಕಾಜಲ್, ನೋ ಐಲೈನರ್, ನೋ ಮಸ್ಕಾರ, ನಥಿಂಗ್. ಓನ್ಲಿ ಒನ್ ನ್ಯೂಡ್ ಲಿಪ್ಸ್ಟಿಕ್ ಹಾಕ್ತೀನಿ, ಅದು ನಂಗೆ ಇಷ್ಟ. ಆ್ಯಕ್ಚುಲಿ ಮೈ ಹೇರ್ ಇಸ್ ಗ್ರೋನ್ ಸೋ ಮಚ್. ಇಷ್ಟುದ್ದ ಇದೆ, ಇಷ್ಟುದ್ದ ಏನು ಬೇಕಾಗಿಲ್ಲ. ಎಲ್ ಕಟ್. ಸೊ ನಾನು ಯೂಶ್ವಲಿ ಸ್ಟ್ರೈಟ್ ಅಥವಾ ಬ್ಲೋ ಡ್ರೈ ಏನಾದರೂ ಮಾಡಿದಾಗ ಏನು ಮಾಡ್ತೀನಿ, ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿ ಇಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ. ಸೊ ಇಲ್ಲೊಂದು ಕ್ಲಿಪ್ ಹಾಕಿದಾಗ ಏನಾಗುತ್ತೆ, ಬಿಟ್ಟಾಗ ಚೆನ್ನಾಗಿ ಅದು ಏನಂತಾರೆ ಹೇರ್ ಸೆಟ್ ಮಾಡಿಲ್ಲ ಅಂದ್ರೂ ಕ್ಲೀನಾಗಿ ಸೆಟ್ ಆಗಿ ಬರುತ್ತೆ. See, I like this bouncy. ಅಷ್ಟೇ. ಸೊ ಇವತ್ತು ನಮ್ಮ ಮಮ್ಮಿ ಏನೇನು ಸ್ಪೆಷಲ್ ಮಾಡಿದ್ದಾರೆ ನೋಡೋಣ. ಸೊ ಇದು ಮುದ್ದೆ, ಇದು ನಮ್ಮ ಅಪ್ಪಗೆ, ಇದು ನಮ್ಮ ಅಮ್ಮಗೆ, ಇದು ನನಗೆ. ಇದು ಚಿಕನ್ ಫ್ರೈ. ಏನು ಗಮ್ಮಂತೈತೆ, ಏನಾಗ್ತದೆ? ಫೇರ್ ಆ್ಯಂಡ್ ಲವ್ಲಿ ನನಗೆ ಸ್ವಲ್ಪ ಪರ್ಫ್ಯೂಮ್ ಹಾಕಿದ್ರು. ಚೆನ್ನಾಯ್ತು. ಒಂಥರ ಅದೇನಂತಾರೆ ಮಸಾಲ ಚಕ್ಕೆ ಲವಂಗ ತಾನೇ, ಮತ್ತೆ ತಿನ್ನೋಗ್ಬಿಟ್ಟೇಳೆ. ಚಕ್ಕೆ ಲವಂಗ ಪುಡಿ ಹಾಕಿದ್ಯಾ ನಂಗೆ ಗೊತ್ತು, ಅಲ್ಲೇ ಮತ್ತೆ ರಸಂ ಪುಡಿನ ಎಲ್ಲ ಪುಡಿ ಮಿಕ್ಸೆಡ್ ಪುಡಿ. ಸೊ ನೋಡಿ, ಇವತ್ತು ನಂದು ಅಷ್ಟು ಲೇಜಿ ಡೇ ಯಾವತ್ತೂ ಇಲ್ಲ. ನಂಗೆ ಇದಕ್ಕೆ ಬಿಸಿ ಬಿಸಿ ದೋಸೆ, ಬಿಸಿ ಇಡ್ಲಿ ಬೇಕು. ಹಾಟ್ ಬಾಕ್ಸ್. ನಮ್ಮ ಮನೇಲಿ ಆ ಟಿ ವಿ ನೋಡಿದ್ರೆ ಅವ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ, ಫುಲ್ ಟಿ ವಿ ನೋಡ್ತಾರೆ, ಫುಲ್ ಟಿ ವಿ. ನಂಗೆ ಸ್ಟೀಲ್ ತಟ್ಟೆಯಲ್ಲೇ ತಿನ್ನೋಕೆ ಇಷ್ಟ. ಎಷ್ಟೊಂದು ಜನ ಫ್ಯಾನ್ಸಿ ತಟ್ಟೆಲೆಲ್ಲ ತಿಂತಾರೆ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ನೋಡಿ, ಈ ಥರ ತಟ್ಟೆಯಲ್ಲಿ ತಿನ್ಬೇಕು, ಚೆನ್ನಾಗಿರುತ್ತೆ ಊಟ. ನನಗೆ ಸ್ಕಿನ್ ಔಟ್ ಚಿಕನ್ ಕಂಡ್ರೇ ಆಗಲ್ಲ. ಅದು ಏನಾದರೂ ಸ್ಟಾರ್ಟ್ರಿಗೆ ಚೆನ್ನಾಗಿರುತ್ತೆ, ಯಾವುದಾದ್ರೂ ಗ್ರೇವಿಗೆ ಚೆನ್ನಾಗಿರುತ್ತೆ. ಇವತ್ತು ಫುಲ್ ವ್ಲಾಗಲ್ಲಿ ಬರೀ ಟಿ ವಿ ಸೌಂಡು, ಬ್ಯಾಕ್ಗ್ರೌಂಡಲ್ಲಿ ಬರೀ ಟಿ ವಿ ಸೌಂಡು. ಆ್ಯಂಡ್ ಸಮ್ ಪೀಪಲ್ ಆಸ್ಕ್ ಮೀ, ನಾನು ಈ ಥರ ನಾನ್ ವೆಜ್ ಎಲ್ಲ ತಿನ್ನೋವಾಗ ರೈಸ್ ಮೇಲೆ ತುಪ್ಪ ಹಾಕೊತೀನಿ. ಎಷ್ಟೊಂದು ಜನ ಕೇಳ್ತೀರಾ ಚೆನ್ನಾಗಿರುತ್ತಾ ನಾನ್ ವೆಜ್ ಜೊತೆ? ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆದರೆ ಬಿಸಿ ಅನ್ನ, ಬಿಸಿ ಕರಿ
ಜೊತೆಗೆ ತುಪ್ಪ ಚೆನ್ನಾಗಿರೋದು. ಯಮ್ಮಿ 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 ಫುಡ್. ಐ ಶೋ ಯು. ಆ್ಯಂಡ್ ಯಾ ದಿಸ್ ವಾಸ್ ಮೈ ಲಂಚ್. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಈಗ ಕಡುಬು ತಿಂತಾಯಿದ್ದೀನಿ. ಸೊ ನನಗೆ ಕಡುಬು ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ಈ ನಡುವೆ ನಂಗೆ ಯಾಕೆ ಇಷ್ಟ ಆಗಿರೋದಂದರೆ ಈ ಥರ ಕಡುಬನ್ನ ಮೆಲ್ಟ್ ಮಾಡಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನನಗೆ ಕಾಯಿ ಕಡುಬು ಅಂತ ಬರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಬೋದು. ಸೊ ಅದು ನಂಗೆ ಇಷ್ಟ. ಸೊ ಇವತ್ತು ನಮ್ಮ ಮಮ್ಮಿ ರೂಮ್ ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ರು, ಯಾಕಂದರೆ ನಾನು ಮನೇಲಿ ಇರ್ತೀನಲ್ಲ, ಸೊ ಮನೆ ನೋಡ್ಕೊತೀನಂತ. ಓಕೆ, ಇದೆಲ್ಲ ಕೊಡೋದಾ ಬೇರೆಯವ್ರಿಗೆ? ಮೇಲೆ ಹಾಕಿರೋದಾ ಕೆಳಗಡೆ ಹಾಕಿರೋದಾ? ಏ ಹೋಗ ಸುಮ್ಮನೆ, ನಾನು ಪ್ರ್ಯಾಂಕ್ ಮಾಡೋದಂದ್ರೆ ಇವ್ನು ನನಗೆ ಪ್ರ್ಯಾಂಕ್ ಮಾಡ್ತಾನೆ. ಸೊ ಇದೆಲ್ಲ ಯಾರಿಗಾದ್ರೂ ಕೊಡೋದು, ಇದು 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 ಅಲ್ಲಿರೋದು ಯಾರಿಗಾದ್ರೂ ಕೊಡೋದು. ಇಷ್ಟು ನಮ್ಮಪ್ಪ ಹಾಕೋದೆ ಬರೀ ವೈಟ್ ಶರ್ಟು. ಅದರಲ್ಲಿ ನೋಡ್ರಿ, ವೈಟ್ ಶರ್ಟ್ ವೈಟ್ ಶರ್ಟ್ ವೈಟ್ ಶರ್ಟ್, ಡಿಫ್ರೆನ್ಸೇ ಗೊತ್ತಾಗಲ್ಲ, ಎಲ್ಲ ಹೊಸದು. ಬಟ್ ಎಲ್ಲರೂ ಏನು ಅನ್ಕೊತಾರೆ, ಯಾವಾಗೂ ಒಂದೇ ಶರ್ಟ್ ಹಾಕೊತಾರೆ ಅಂತ ಅನ್ಕೊತಾರೆ. ನಾನು ಹಂಗೆ ಅನ್ಕೊಳೋದು. ಬಿಕಾಸ್ ಸೊ ಮೆನ್ಸ್ ಈ ಥರ ಏನಂತಾರೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ರೆ ನಂಗೆ ನೋಡೋಕೆ ತುಂಬ ಇಷ್ಟ, ಚೆನ್ನಾಗಿರ್ತಾರೆ. ನೀನು ಹಾಕೊಂತೆ ವೈಟ್ ಆ್ಯಂಡ್ ವೈಟು ದೊಡ್ಡನಾದ್ಮೇಲೆ? Going to give my mom her favorite less sugar strong coffee. ತಗೋ. ಇದ್ಯಾವ ಟಾಪು? ಹೌದು, ಒಂದು 1 ಮಿನಿಟ್ ಸ್ಯಾರಿ ಇತ್ತಲ್ಲ ಅದ್ರಲ್ಲಿ. ಇಲ್ಲಿ ತಗೋ ಕೊಡಿ. ಫೋನ್ ಬೇಕಾ ಟಿವಿ ಬೇಕಾ ಸ್ನ್ಯಾಕ್ಸ್ ಬೇಕಾ? ನಂಗೆ ಸ್ನ್ಯಾಕ್ಸ್ ಬೇಕು. ಫೋನ್ ಬೇಕಾ ಟಿವಿ ಬೇಕಾ ಸ್ನ್ಯಾಕ್ಸ್ ಬೇಕಾ? ಹಿಂದಿ ಮ್ಯಾಮ್ ಸ್ವಲ್ಪ ನೋಡಿ ಸೋನು ಬಿಹೇವಿಯರ್ ನೋಡಿ, ಅವನಿಗೆ ಸ್ನ್ಯಾಕ್ಸ್ ಬೇಕಂತೆ, ಜೊತೆಗೆ ಫೋನು ಟಿವಿ ಎರಡು ಬೇಕಂತೆ. ಐ ಆಮ್ ರಿಯಲಿ ಸೋ ಟಯರ್ಡ್, ಬಟ್ ಸ್ಟಿಲ್ ಐ ಪುಷ್ಡ್ ಮೈ ಸೆಲ್ಫ್ ಸೋ ಮಚ್. ಆ್ಯಂಡ್ 30 ಮಿನಿಟ್ಸ್ ಏನೋ ವರ್ಕೌಟ್ ಮಾಡಿದೆ ಅಷ್ಟೇ. ಅದು ಬರೀ ಕ್ರಾಸ್ ಲೈನರ್, ನಂಗೆ ಅದು ಇಷ್ಟ ಆಗ್ಬಿಟ್ಟೈತೆ ಇವಾಗ. ಇದು ಕಾಲು ನೋವು ಬರ್ತೈತೆ ಥ್ರೆಡ್ ಮೇಲೆ, ಅದಕ್ಕೆ ಅದು ಮಾಡಿಲ್ಲ. ಒಂದು ಕ್ರಾಸ್ ಲೈನರ್ ಜೊತೆಗಿದು ಅಷ್ಟೇ. ಬಾಯ್. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿರೋದು, ಈವ್ನಿಂಗ್ ನೈಟ್ ಆದ್ರೂ ಇನ್ನೂ ಕಂಪ್ಲೀಟ್ ಮಾಡ್ತಾನೆ ಇದ್ರು. ತುಂಬ ಡಿಕ್ಲಟರ್ ಮಾಡೋದಿತ್ತು, ಯಾಕಂದರೆ ತುಂಬ ದಿನವೂ ಆಗೋಗಿತ್ತು. ಎಲ್ಲ ಓಲ್ಡ್ ಸ್ಯಾರೀಸ್, ಅದಾದಮೇಲೆ ಡ್ರೆಸ್ಸಸ್, ಲೆಗಿನ್ಸ್, ಟಾಪ್, ಅದಾದಮೇಲೆ ಇನ್ನೂ ಬೇರೆ ಬೇರೆದು ಎಷ್ಟೊಂದು ಡ್ರೆಸ್ಸಸ್ ಇರುತ್ತಲ್ಲ, ಸೊ ಅದೆಲ್ಲದನ್ನು ಡಿಕ್ಲಟರ್ ಮಾಡ್ತಿದ್ರು. ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೆ ಚಪಾತಿ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಅಗ್ಯಾರೋದೆ ಮಿಕ್ಸರ್. ಸೊ ಇದರಲ್ಲಿ ತುಂಬ ಚೆನ್ನಾಗಿ ನಾವು ಇದನ್ನು ಮಾಡ್ಕೊಬೋದು, ಸೀಟು ಎಲ್ಲದನ್ನು ಕಳ್ಸೋಕ್ಕೆ. ಸೊ ಇದು ಬಂದುಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ. ಇದು ಬಂದುಬಿಟ್ಟು ಏನಂತಾರೆ ಫುಡ್ ಪ್ರಾಸೆಸರ್. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಬಿಡ್ಬೋದು. ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಚೆನ್ನಾಗಿ ರೆಡಿ ಆಗೋಗುತ್ತೆ. ನಾವು ಎಷ್ಟು ಕೈಯಲ್ಲಿ ಎಲ್ಲ ಚೆನ್ನಾಗಿ ಡೋನ ಕಲಿಸಿದ್ರೂ ಅಷ್ಟು ಕ್ಲೀನಾಗಿ ಬರಲ್ಲ, ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಟ್ರೈ ಮಾಡಿ ಈ ಥರ ಫುಡ್ ಪ್ರಾಸೆಸರಲ್ಲೆಲ್ಲ ಡೋನೆಲ್ಲ ಕಲಿಸ್ಕೊಳೋದು. ಆ್ಯಂಡ್ ಈಗ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ಎಲ್ಲ ಇತ್ತಲ್ಲ, ಸೊ ಅದನ್ನೇ ಇವಾಗ ಮಾಡ್ತಿರೋದು. ಮೋರ್ ದೆನ್ 150 to 200 ಸ್ಯಾರೀಸ್ ನೋಡಿ, ಸಣ್ಣ ಇದೆ. ಆಲ್ಮೋಸ್ಟ್ ಆಲ್ ಸೈಜ್ ಇರ್ತೀವಿ ನಾವು. ಸಂಕ್ರೀತಿ देखो तुम्हारा जैसा था मैं. ಅದಕ್ಕೆ ಎಲ್ಲ ಫ್ಯಾನ್ಸಿ ಸ್ಯಾರೀಸ್ ಅವಳು, ಚಮಕಿ ಚಮಕಿ ಸ್ಯಾರೀಸ್. देखो इसमें डाल दिया पूरा ऐसा चमकी चमकी वाला साड़ी. ब्लाउज भी है देखो आंटी. ಇದೆಲ್ಲ ಬೇರೆಯವ್ರು ಕೊಡೋದಾ? ಸ್ವಲ್ಪ ಡ್ರೈವರ್ ಅಂಕಲ್ ಅವ್ರ ವೈಫ್ ಕೊಡೋಣ, ಅವಳ ನಂತರ ಸಣ್ಣ ಅವಳು. ಅದು ಆಗಲ್ಲ ಆಂಟಿಗೆ, ನಾ ಸಣ್ಣ ಆಂಟಿ, ಆಂಟಿ ನಾ ಸಣ್ಣ. ಗ್ಯಾಸಿನ ಸೌಂಡ್ ಬರ್ತೈತೆ. ಫುಲ್ ಖಾಲಿ ಖಾಲಿ ಹೆಂಗೈತೆ ಇಷ್ಟ ನಿನ್ನ ಹತ್ರ ಇರೋದು. ಇನ್ನು ರೇಷ್ಮೆ ಸ್ಯಾರಿಗಳೆಲ್ಲ ಐತೆ. ಬೆಲೆ ಇದೆಯಾಕ ಅಕ್ಕ? ಇಷ್ಟೇ ನನ್ನ ಹತ್ರ ಇರೋದು. ಇದೆಲ್ಲ ಡೈಲಿ ಯೂಸ್
ಟಾಪ್ಸ್ ಬಾಟಮ್ಸ್ ಆಮೇಲೆ ದುಪಟ್ಟಾಸ್ ಎಲ್ಲ ಇಲ್ಲೊಂದು ಲಾಂಡ್ರಿ ಬ್ಯಾಸ್ಕೆಟಲ್ಲಿ. ಇದೆಲ್ಲ ಬ್ಲೌಸಸ್ಸು. ಕೆಲವೊಂದು ಸ್ಯಾರೀಸಲ್ಲಿ ಇದೆ ಬ್ಲೌಸ್ ನೋಡಿ. ಇನ್ನು ಮಿಕ್ಕಿದ್ದೆಲ್ಲ ಅದ್ರಲ್ಲಿ ಹಾಕಿರೋದು. ಅರ್ಥ ಆಯ್ತಾ? ಸೊ ಈ ಸೆಕ್ಷನ್ನು ಇಷ್ಟು ಫುಲ್ ಖಾಲಿ ಆಯ್ತು ಇವಾಗ. ಗುಡ್. ಅದೆಲ್ಲ ತುಂಬಿಸ್ಬೇಕು. ಆಮೇಲೆ ಇದು ಡ್ಯಾಡಿ ಫುಲ್ ಕೆಳಗಡೆ ಸೆಕ್ಷನ್ ತೋರಿಸಿ ಇದೆಲ್ಲ ನ್ಯೂ ಡ್ರೆಸ್ಸಸ್, ಹೊಸ ಬಟ್ಟೆಗಳ ಸೆಕ್ಷನ್. ಯಾಕೆ ಹ್ಯಾಂಗರಲ್ಲಿ ಹಾಕಲ್ಲ? ಹ್ಯಾಂಗರಲ್ಲಿ ಹಾಕಲ್ಲ, ಯಾಕಂದ್ರೆ ಎಲ್ಲ ಆಯಿಲ್ ಮಾಡಿ ಇಡೋದಲ್ಲ, ಪ್ರೆಸ್ಸಿಂಗ್ ಮಾಡಿ ಇಡೋದು. ಹ್ಯಾಂಗರಲ್ಲಿ ಹಾಕಿದ್ರೆ ಜಾಗನೂ ಸಾಲಲ್ಲ. ನಮ್ಮನೇಲಿ ಎಲ್ಲ ರೂಮ್ಗಿಂತ ಜಾಸ್ತಿ ಫೆಸಿಲಿಟೀಸು, ಜಾಸ್ತಿ ನಗು ಅಲ್ಲೋಡು ನಗು ಜಾಸ್ತಿ. ಕಬೋರ್ಡ್ಸು ಮತ್ತು ಏನಿರೋದು ವೈಲ್ಡಾಗಿ ಎಷ್ಟೆಷ್ಟು ಸ್ಪೇಸಸ್ ಅದರಲ್ಲಿ ಎಲ್ಲರೂ ಸ್ಫೂರ್ತಿ ರೂಮಲ್ಲಿ 2 ಬಿಗ್ ರಾಯಲ್ ಆ್ಯಂಡ್ ಲಕ್ಸುರಿ ರೂಮ್ ಅವ್ರದ್ದು ಒಬ್ಬಳ್ದೇ ಇರೋದು ನಮ್ಮ ಮನೇಲಿ. ಪಿಂಕಿದು ಇಲ್ಲ, ನಮ್ಮದು ಇಲ್ಲ. ನಮ್ದು ನೋಡ್ರಿ ಚಿಕ್ಕದು ಪಾಪ ನನ್ನ ಗಂಡದು. ಆ ಥರ ದೊಡ್ಡದಾಗಿದ್ದರೆ ಡ್ಯಾಡಿದೆಲ್ಲ ಹ್ಯಾಂಗರಲ್ಲೆಲ್ಲ ಹಾಕಿಡ್ಬೋದಾಗಿತ್ತು. ನಾನು ದೊಡ್ಡ ಮಗಳಿನ ಎಷ್ಟು ದಿನ ಇರ್ತೀನಿ ಹೇಳು? ಯಾಕೆ ಹಂಗಂತೀಯ? ಅದಕ್ಕೆ ದೊಡ್ಡ ರೂಮ್ ಕೊಟ್ಟಿದ್ದೀರಾ, ಇಲ್ಲೇನು ಚಿಕ್ಕದು ಕೊಡ್ತಾಯಿದ್ದೀರಾ? ಹಂಗಲ್ಲ, ಹಂಗೆಲ್ಲ ಏನಿಲ್ಲ, ಕಟ್ಟೋಗೆ ಪ್ಲ್ಯಾನ್ ನಂದದು ಅಂತ. ಕೆಳಗಡೆ ಫ್ಲೋರಲ್ಲಿ ರೂಮ್ ಅಷ್ಟೇ ಇರೋದು, ಬಟ್ ಸ್ಟಿಲ್ ರೂಮ್ ಎಲ್ಲ ಸೇಮ್ ಆಯ್ತಾ, ಆದರೆ ಅಲ್ಲಿರೋದು ಮತ್ತು ಇಲ್ಲಿ ಜಾಸ್ತಿ ಬಂದೈತಿ. ಈಗ ಈ ಪೋರ್ಷನ್ ನಂಗೆ ಜಾಸ್ತಿ. ನಮ್ಮದು ಹಿಂಗೆ ಬಂದೈತೆ, ನಿಮ್ದು ಹಿಂಗೆ ಬಂದೈತೆ, ಹಿಂಗೆ ಬಂದೈತಲ್ಲ. ಇದು ಏನು ಚೆನ್ನಾಗಿಲ್ಲ ನಿಮ್ಮದು. ಸೊ ಹಂಗಾಗಿ ನಮಗೆ ಸ್ವಲ್ಪ ಜಾಗ ಕಡಿಮೆ, ಮತ್ತು ಅಷ್ಟೇ. ಬಾ ಕಮ್ಮಿ ನಿನ್ನ ಮಕ್ಕಳದ್ದು ತೋರಿಸ್ತೀಯ? ನಾನು ಕಾಲೇಜಿಂದ ಬಂದು ಮಾಡ್ಕೊತಲ್ಲ ಅವಳು. ಆಮೇಲೆ ಮಕ್ಕಳದಂತೂ ಫುಲ್ ಖಾಲಿ ಮಾಡ್ತೀವಿ. ಅಯ್ಯೋ ಬಡೂರಪ್ಪ ಇವ್ರ ಮಕ್ಕಳು, ಅಯ್ಯಯ್ಯೋ. ಇನ್ನೊಂದು ಅಷ್ಟು ಒಗ್ದಿರೋದೈತೆ, ಹಾಕಿರೋದೈತೆ. ಅಯ್ಯೋ ಇದೆಲ್ಲ ಹಳೆ, ಇದು ಯೂನಿಫಾರ್ಮ್ ಸೆಕ್ಷನು. ಎಲ್ಲ ಹಳೆ ಯೂನಿಫಾರ್ಮ್ಸ್ ಎಲ್ಲ ಬಿಸಾಕ್ಬಿಟ್ಟು ಸ್ವಲ್ಪ ಐತೆ. ಲಾಸ್ಟ್ ಇಯರ್ದ ಇದೇನು ಆ್ಯಕ್ಚುಲಿ. ಈ ವರ್ಷ ಹೊಸ ಯೂನಿಫಾರ್ಮ್ ಇನ್ನೂ ಕೊಟ್ಟಿವಿ. ಆಮೇಲೆ ಇಷ್ಟೇ ಎಲ್ಲ ಬಟ್ಟೆ. ಬಾಯಿಲೆ ನನ್ನ ಸೀರೆಗಳಿಂದ ಐತೆ, ರೇಷ್ಮೆ ಸೀರೆಗಳು. ಓಹೋ ಹಂಗೆ ಹೋಗ್ತಾ ಇದೆಯಾ ಆಯ್ತಾ ಹತ್ರ ಅಂತ ಸ್ವಲ್ಪ ಫಿಲ್ಟರ್ ಮಾಡಬೇಕು. ಎಲ್ಲ ಬ್ಲೌಸಸ್ ಮೇಲೆ ಇರೋದೆಲ್ಲ ವರ್ಕ್ ಬ್ಲೌಸ್. ಸೊ ಇಷ್ಟೇ ನಮ್ಮ ಹತ್ರ ಇರೋ ಬಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟಿದೆ. ಬೇಗ ತಿಳಿಸೋಣ. ಓಕೆ ಬಾಯ್.